ತಲಕಾಡು ಮತ್ತು ಎಡಮೂರಿ ಬಲಮೂರಿ ಇದೆಲ್ಲೂ ಈಜಾಡಕ್ಕೆ ಬಿಡ್ತಿಲ್ವಂತೆ. ಸ್ವಲ್ಪ ಹುಡುಗರು ಯಾರೋ ಡೆತ್ ಆಗಿದ್ದಾರೆ, ಅದ್ರ ಪ್ರಾಬ್ಲಮ್ಮು. ಫುಲ್ಲು ಸುತ್ತ ಎಲ್ಲ ಮರಳಿದೆ. ಸೆಂಟ್ರಾಗೆ ದೇವಸ್ಥಾನ ಇದೆ ಗೈಸ್. ಗೈಸ್ ಇವಾಗ ವಿಷ್ಣುವರ್ಧನ್ ಸರ್ ಸ್ಮಾರಕ ನೋಡ್ಕೊಂಡು ಈಗ ತಲಕಾಡಿಗೆ ಹೋಗ್ತಾ ಇದ್ದೀವಿ. ಬನ್ನಿ ತಲಕಾಡಲ್ಲಿ ಸಿಗೋಣ. ನಮ್ಮ ನಾಗೇಶ್ಪುರ ತಲಕಾಡಿಗೆ ಫಸ್ಟ್ ಟೈಮ್ ತಲಕಾಡಿಗೆ. ಹೌದು, ಫಸ್ಟ್ ಟೈಮ್. ಬನ್ನಿ ನೋಡ್ಲೇಬೇಕು. ಒಂದು 50 ಕಿಲೋಮೀಟರ್ ಜಾಸ್ತಿ ಆಗುತ್ತೆ, ಆದ್ರೂ ಪರವಾಗಿಲ್ಲ. ರೆಸ್ಟ್ ಇಲ್ಲ ಆದ್ರೂ ಪರವಾಗಿಲ್ಲ. ಮತ್ತೆ ಬರಕ್ಕಾಗಲ್ಲ ಈ ಕಡೆ ಅಂತ ಒಂದೇ ಒಂದು ಕಾರಣಕ್ಕೆ ಇವಾಗ ನೆಕ್ಸ್ಟ್ ತಲಕಾಡಿಗೆ ಹೋಗ್ತಾ ಇದೀವಿ. ಲೆಟ್ಸ್ ಗೋ ತಲಕಾಡು. ಗೈಸ್ ಫೈನಲಿ ತಲಕಾಡಿ ರೀಚ್ ಆಗಿದ್ದೀವಿ. ತಲಕಾಡಲ್ಲಿ ಎಂಟ್ರೆನ್ಸ್ ಅಲ್ಲಿ ಇದೀವಿ ಗೈಸ್. ಈಗ ಇದು ವೀರಭದ್ರೇಶ್ವರ ಸ್ವಾಮಿ ಟೆಂಪಲ್ ಎಂಟ್ರೆನ್ಸ್ ಅಲ್ಲಿ ಇರುತ್ತೆ. ನಾಗೇಶ್ವರ ಫುಲ್ ಟಯರ್ಡು. ಬನ್ನಿ ಈಗ ಮೇಲೆ ಹೋಗೋಣ. ಇದು ಎಂಟ್ರೆನ್ಸ್ ಗೈಸ್. ಸ್ಟಾರ್ಟಿಂಗ್ ನೋಡಿ ಏನಂತ ಅಲ್ಲಿದೆ ತೋರ್ಸ್ರಿ. ಇದು ವಿಶೇಷತೆ ಇಲ್ಲಿದೆ ನೋಡಿ ಗೈಸ್. ಗೈಸ್ ತಲಕಾಡ ನೋಡಿ ಫುಲ್ಲು ಮರಳೆ ಇದೆ. ಇದೇನಕ್ಕಪ್ಪ ಹಿಂಗಂದು ಆಗಿರೋದು ಅಂದರೆ, ಅಲ್ಮೇಲಮ್ಮ ಅಂದರೆ ಒಂದು ರಾಣಿ ಗೈಸ್. ಅವರು ಇದಕ್ಕೆ ಶಾಪ ಕೊಟ್ಟು ಈ ಥರ ಆಗಿದೆ. ತಲಕಾಡು ಮರಳಾಗಿ ಮಾಲಂಗಿ ಮಡಿಲಾಗಿ ಮೈಸೂರು ದೊರೆಗಡಿಗೆ ಮಕ್ಕಳಾಗೋದಿರಲಿ ಅಂತ ಶಾಪ ಕೊಟ್ಟವ್ರೆ. ಅದಕ್ಕೆ ಹಿಂಗಾಗೈತೆ ಅಂತ ಉಲ್ಲೇಖ ಬೇರೆ ಐತೆ. ಫುಲ್ಲು ಸುಸ್ತಾಗ್ಬಿಡೈತೆ ನಮಗಂತೂ. ನಡೆದು ಆಯ್ತಿಲ್ಲಪ್ಪ. ಆ ಕಡೆ ಇರ್ಬೇಕು. ಈ ಕಡೆ ಕೇಳೋರ್ನ ಆ ಕಡೆ ಏನು ಅಂತ. ಇಷ್ಟು ಟೆಂಪಲ್ಲು ಗೈಸ್ ಈ ಕಡೆ ಎಂಟ್ರೆನ್ಸಲ್ಲಿ ಹೋಗ್ಬೇಕು. ಅದು ಮರಳಲ್ಲೇ ಐತೆ ಗೈಸ್ ಟೆಂಪಲ್ಗಳೆಲ್ಲ. ಸುತ್ತ ಮರಳು ಮದುವೆ ಟೆಂಪಲ್ ಅಂತೆ. ನೋಡೋಣ ಅದು ಹೆಂಗಿರುತ್ತೆ ಅಂತ. ನೋಡಿದ್ದೀನಿ ಬಟ್ ನಿಮ್ಗೂ ಸಹ ತೋರಿಸ್ಬೇಕಲ್ಲ. ಆರಾಮಾಗಿರಿ. ಕರ್ನಾಟಕದ ಮರಳು ಕೊಡ್ಬೋದಪ್ಪ ಮನೆ ಕಟ್ಟಿ. ಇದು ಮನೆ ಕಟ್ಟಕ್ಕಾಗಲ್ಲ, ಸ್ಮೂತ್ ಜಾಸ್ತಿ. ಕನ್ಸ್ಟ್ರಕ್ಷನ್ ವರ್ಕ್ ಯೂಸ್ ಆಗಲ್ಲ ಇದು. ಏನಪ್ಪ ನನಗೆ ಗೊತ್ತಿಲ್ಲ, ಗೊತ್ತಿದ್ರೆ ಕಮೆಂಟ್ ಮಾಡಿ. ಮಳ್ಳಲ್ಲಿ ನಡ್ಕೊಂಡು ಹೋಗಕ್ಕೆ ಒಂಥರ ರಾಜಸ್ಥಾನ ಮರುಭೂಮಿಲಿ ನಡ್ಕೊಂಡು ಹೋಗೋ ಫೀಲ್ ಆಯ್ತೈತೆ ಗಾಯ್ಸ್. ಎಷ್ಟು ದೂರ ಆಗುತ್ತೆ? ಜಾಸ್ತಿ ದೂರ ಐತಪ್ಪ. ಒಂದು 2 ಕಿಲೋಮೀಟ್ರ್ ನಡಿಬೇಕು. 2-3 ಕಿಲೋಮೀಟ್ರ್ ನಡಿಬೇಕು ಸುತ್ತಾಕೊಂಡು. ನದಿ ನಡೆಯಲ್ಲ ಫಸ್ಟ್. ಏಕೆ ನದಿಯಲ್ಲಿ ಆ ಕಡೆ ಏನೆಲ್ಲ ಐತೆ. ಬಾ ಹೋಗೋಣ ಬೇಡ ಅನ್ಬಾರ್ದು, ಹೋಗ್ಬಿಡ್ಬೇಕು. ಸರಿ ನಡಿ ಅಂತ ಕರ್ಕೊಂಡು ಹೋಗ್ತೀವಿ. ಇದು ಪಾತಾಳೇಶ್ವರ ಇದು ಟೆಂಪಲು ಹಿಂಗಿದೆ ನೋಡಿ. ಫುಲ್ಲು ಸುತ್ತ ಎಲ್ಲ ಮರಳಿದೆ. ಸೆಂಟ್ರಾಗೆ ದೇವಸ್ಥಾನ ಇದೆ ಗೈಸ್. ಅದು ಹಳ್ಳದಲ್ಲಿದೆ ಗೈಸ್. ಇದು ಮರಳೇಶ್ವರ ಸ್ವಾಮಿ ದೇವಾಲಯ. ಇದು ಹಂಗೆ ಐತೆ ಗೈಸ್, ಸುತ್ತ ಮರಳೈತೆ ಗೈಸ್. ಈ ಮರಳಲ್ಲಿ ನಡೆಯೋದೇ ಒಂಥರ ಥ್ರಿಲ್ಲು ಗೈಸ್, ಒಂಥರ ಫೀಲ್ ಆಯ್ತೈತೆ. ನಿನಗೆ ಯಾವ ಥರ? ಅದು ಮಗೇನೆ ತಕೊಂಡು ಹೋಗ್ತಾಯಿದ್ದಿ ಬ್ಯಾಗ್ನ. ಯಾವ ಥರ ಫೀಲ್ ಆಯ್ತೈತೆ? ಊಟ ಕೊಡಿಸ್ಲಿಲ್ಲ, ಏನಿಲ್ಲ. ಊಟ ಕೊಡಿಸ್ಲಿವಂತೆ ಗಾಯ್ಸ್ ನಮ್ಮ ನಾಗೇಶ್ ಅಣ್ಣಂಗೆ. ಸಕ್ಕತ್ ಹೊಟ್ಟೆ ಬೇರೆ ಸಿಗ್ತೈತೆ ಗೈಸ್. ಊಟನೂ ಮಾಡಬೇಕು. ಇದನ್ನ ಮಳ್ಳ ನಡೀತಾ ಇರೋದು ಕಾಲು ಮುಂದಕ್ಕೆ ಎತ್ತಿಕಕ್ಕೆ ಆಯ್ತಿಲ್ಲ, ಹಂಗಾತದೆ. ಫುಲ್ಲು ಟಯರ್ಡು ಗೈಸ್. ಇದು ಮರಳೇಶ್ವರ ಸ್ವಾಮಿ ದೇವಾಲಯ. ಇದು ನೋಡಿ ಗೈಸ್ ಸಕ್ಕದಾಗೈತೆ. ಸುತ್ತ ಮರಳು, ಬೆಟ್ಟ ಗುಡ್ಡ ಮತ್ತು ಮರ ಗಿಡಗಳು, ನೇಚರ್ ಸಕ್ಕದಾಗೈತೆ ಗೈಸ್. ಈ ಥರ ಒಂದು ಲೈಫ್ ಟೈಮಲ್ಲಿ ಮಿಸ್ ಮಾಡ್ಕೊಂಡು ಹೋಗ್ಬಾರ್ದು, ನೋಡ್ಬೇಕು ಅವಾಗ ಗೈಸ್. ಬಿಸಿಲಿಗೂ ಈ ದೆಗೆಗೂ ಐಸ್ ಕ್ರೀಮ್ ತಿಂತಾ ಇದ್ರೆ ಸ್ವರ್ಗ. ಗೈಸ್ ಇದು ಚೌಡೇಶ್ವರಿ ಅಮ್ಮನವರ ದೇವಸ್ಥಾನ. ಇದು ಅಲ್ಲೇ ಸ್ವಲ್ಪ ಮುಂದೆನೇ ಇದೆ ಗೈಸ್. ಒಂದು ಅರ್ಧ ಕಿಲೋಮೀಟ್ರ್ ಆಗ್ಬೋದಷ್ಟೇ ಗೈಸ್. ಇದು ಬಂದು ದೇವಸ್ಥಾನ ಎಕ್ಸಿಟ್ ಆಗ್ತೀವಲ್ಲ, ಅಲ್ಲೇ ಪಕ್ಕದಲ್ಲೇ ಇರುತ್ತೆ. ನಾವು ಅಲ್ಲಿ ಎಂಟ್ರಿ ಆಗ್ತೀವಿ ಗೈಸ್. ಅಲ್ಲಿಂದ ಎಂಟ್ರಿ ಆದರೆ
ಹಂಗೆ ಬಳಸ್ಕೊಂಡು ತಿರ್ಗಾ ನೋಡಿ ಈ ರೂಟಲ್ಲಿ ಬರ್ತೀವಿ. ಈ ರೂಟಲ್ಲಿ ಬರ್ತಿದ್ದಂಗೆ ಇದು ಲೆಫ್ಟ್ ಸೈಡಲ್ಲೇ ಇದೆ ಇದು ಟೆಂಪಲ್. ಬನ್ನಿ ನಾಗೇಶ್ ಬೇಗ ಹೋಗೋಣ, ಬಿಸಿಲು ಬೇರೆ. ಈಜಾಡೋಣ ಹೋಗಿ. ಹಾಂ, ಈಗ ಈಜಾಡಕ್ಕೆ ಹೋಗ್ತಾ ಇದೀವಿ ಗೈಸ್. ಗೈಸ್, ತಲಕಾಡಲ್ಲಿ ಕಾವೇರಿ ನದಿಗೆ ಈಜಾಡಕ್ಕೆ ಬಿಡ್ತಿಲ್ಲ. 3 ಜನ ಡೆತ್ ಆಗಿವ್ರೆ ಚಿಕ್ಕ ಮಕ್ಳು ಅಂದ್ಬಿಟ್ಟು. ಯಾರನ್ನೂ ಈಗ ಅಲೋ ಮಾಡ್ತಿಲ್ಲ ಗೈಸ್. ತಲಕಾಡು ಮತ್ತು ಎಡಮೂರಿ ಬಲಮೂರಿ ಇದೆಲ್ಲೂ ಈಜಾಡಕ್ಕೆ ಬಿಡ್ತಿಲ್ವಂತೆ. ಸ್ವಲ್ಪ ಹುಡುಗರು ಯಾರೋ ಡೆತ್ ಆಗಿದ್ದಾರೆ, ಅದು ಪ್ರಾಬ್ಲಮ್ಮು. ಈಗ ಯಾವ ಈಜಾಡಕ್ಕೆ ಬಂದ ಈಜಾಡಕ್ಕೆ ಬಿಡ್ತಾ ಇಲ್ಲ. ಅಲ್ಲೇ ಎಂಟ್ರೆನ್ಸಲ್ಲಿ ಹೇಳ್ಬಿಟ್ರು ಗೈಸ್, ಈಜಾಡಕ್ಕೆ ಯಾರನ್ನೂ ಬಿಡ್ತಿಲ್ಲ ಅಂತ. ಸಕ್ಕದಾಗೈತೆ ಈಜಾಡಕ್ಕೆ ಮಾತ್ರ ಪ್ಲೇಸು, ಬಟ್ ಈಜಾಡಕ್ಕೆ ಬಿಡ್ತಿಲ್ಲ. ಈ ಬಿಸಿಲು ಅದಕ್ಕೂ ಈಜಾಡಕ್ಕೆ ಬಿಟ್ಟಿದ್ರೆ ಸಕ್ಕದಾಗಿರೋದು. ಬೇಜಾರಾಯ್ತದಲ್ವಾ? ಹಾಂ, ಅಲ್ಲಿಂದ ಆಸೆ ಹುಟ್ಟಿಸ್ಕೊಂಡ್ ಕರ್ಕ ಬಂದ ಇಲ್ಲಿ ನೋಡಿದ್ರೆ ಬೇಜಾರು. ಫುಲ್ಲು ಖಾಲಿ ಖಾಲಿ ಹೊಡಿತೈತೆ. ಪೊಲೀಸರೆಲ್ಲ ಅಲ್ಲೇ ನಿಂತ್ಕೊಂಡ್ಬಿಟ್ಟಾರೆ ಗೈಸ್. ಬ್ರಿಡ್ಜು ಎಲ್ಲ ಕಟ್ತವ್ರು ಇನ್ನು ಅದು ಯಾವಾಗ ಮುಗೀತಿದೆ ಕನ್ಸ್ಟ್ರಕ್ಷನ್ ವರ್ಕ್ ಎಲ್ಲ, ಅಲ್ವಾ ಗಾಯ್ಸ್? ಫುಲ್ಲು ಮೈಸೂರಿಂದ ಜರ್ನಿ ಮಾಡ್ಕೊಂಡು ಫುಲ್ಲು ಟಯರ್ಡಾಗಿ ಫೈನಲಿ ನಾಗೇಶ್ ಬ್ರೋ, ಇದು ಯಾವ ದೇವಸ್ಥಾನ ಕರ್ಕೊಂಬಂದಿರ ನೀವೇ ಹೇಳ್ಬಿಡಿ. ಟಯರ್ಡ್ ಆಗಿರೋ ಬಂದಿದ್ದೀರಾ? ನೋಡ್ರಿ ಗೌಡ್ಗೆರೆ ಶ್ರೀ ಚಾಮುಂಡೇಶ್ವರಿ ತಾಯಿಗೆ ಬಂದಿದ್ದೀವಿ. ಜಸ್ಟ್ ದರ್ಶನ ಮಾಡೋಣ ಬನ್ನಿ ಗೈಸ್. ಗೌಡ್ಗೆರೆ ಶ್ರೀ ಕ್ಷೇತ್ರ ಚಾಮುಂಡೇಶ್ವರಿ ಇದು ಟೆಂಪಲ್ ಗೈಸ್. ಅಲ್ಲಿರೋದು ಸ್ಟ್ಯಾಚು. ಮೈಸೂರಿಂದ ಟ್ರಾವೆಲ್ ಮಾಡ್ಕೊಂಡು ಫುಲ್ಲು ಟಯರ್ಡಾಗಿ ಗೌಡ್ಗೆರೆಗೆ ಬಂದಿದ್ದೀವಿ. ನಾಗೇಶ್ ಬ್ರೋ ನೋಡಿಲ್ಲ ಅಂತಿರೋ, ಅದಕ್ಕೆ ಹಿಂಗಾಸೆ ಬಂದು ನೋಡ್ಕೊಂಡು ಊರಿಗೆ ಹೋಗೋಣ ಅಂತ. ಫುಲ್ಲು ಟ್ರಾವೆಲ್ ಬಿಸಿ, ಒಂಥರ ಬಿಸಿ ಗಾಳಿ ಗೈಸ್. ಈ ಬಿಸಿಲಿಗೂ ಅದಕ್ಕೂ ಟ್ರಾವೆಲ್ ಮಾಡ್ಕೊಂಡು ಬಂದಿರೋದಕ್ಕೆ ಫುಲ್ಲು ಒಂಥರ ಕಣ್ಣೆಲ್ಲ ಗಿರ್ರ ಅಂತ ಅಯ್ಯಕ್ಕಾಯ್ತಿಲ್ಲ, ಹಂಗಾಯ್ತೈತಿ ಕೂತ್ಕೊಂಡು ಗಾಡಿ ಮೇಲೆ. ಇದೆಲ್ಲ ಏನಕ್ಕೆ ಕಟ್ತಾರೆ ಅಂತ ಗೊತ್ತಿಲ್ಲ ಗೈಸ್. ಗೊತ್ತಿದ್ರೆ ಕಮೆಂಟ್ ಮಾಡಿ. ಗೌಡ್ಗೆರೆಗೆ ಬಂದಿರೋರು ಹಂಗ ನಿನ್ಗೆ ಯಾರು ಹಿಡೀತು? ಓಕೆ, ಇದು ಶಿವ ಸನ್ನಿಧಿಯಿಂದ ಗೈಸ್. ಇದು ದೇವಸ್ಥಾನ ಎಂಟ್ರೆನ್ಸು, ಚಾಮುಂಡೇಶ್ವರಿ ಟೆಂಪಲ್ ಗೈಸ್ ಇದು. ಗೈಸ್, ಇಲ್ಲಿ ನೀವೇನೋ ಮನಸ್ಸಲ್ಲಿ ಬೇಡ್ಕಂತೀರೋ ಅದನ್ನ ಇಲ್ಲಿ ಕಾಯಿನಲ್ಲಿ ಅಂಟಿಸಿದ್ರೆ ಅದು ಕಚ್ಚಿದ್ರೆ ಅದಾಗುತ್ತೆ ಅಂತ. ಬಂದು ನೀವು ಸಲ ಟ್ರೈ ಮಾಡಿ. ನೀವು ಮನಸ್ಸಲ್ಲಿ ಭಕ್ತಿಯಿಂದ ಏನು ಅಂದ್ಕೊಂಡು ಇದು ಮಾಡ್ತೀರೋ ಅದು ಕಾಯನ್ನು ಕಚ್ಚಿದ್ರೆ ಆಗುತ್ತೆ ಅಂತ. ಇಲ್ಲ ಅಂದರೆ ವೇಟಿಂಗ್ ಲಿಸ್ಟ್ ಅಂತ. ಬೇಡ್ಕಳಯ್ಯ ಮನಸ್ಸಲ್ಲಿ ಭಕ್ತಿಯಿಂದ ಇಕ್ಕು, ಆಗುತ್ತೆ. ಆಯ್ತಿಲ್ವಾ? ಏನೂ ಆಗಲ್ಲ ಇಡು. ನೀನು ಅಂದ್ಕೊಂಡು ಇಕ್ಕು, ಆಗುತ್ತೆ. ನಿಲ್ಸು, ಆಯ್ತು. ಆಯ್ತಾ? ಎಲ್ಲ ನಿಲ್ಸೋದು. ಓಕೆ, ನಾಗೇಶ್ವರಿ ಕರೆ ಗೈಸ್. ಅವ್ರು ಏನು ಅಂದ್ಕೊಂಡವ್ರು ಅದು ಒಳ್ಳೇದಾಗಲಿ ಗೈಸ್. ಈಗ ದೇವ್ರ ದರ್ಶನ ಮಾಡ್ಕೊಂಡು ಈಗ ಚಾಮುಂಡೇಶ್ವರಿ ಪಂಚಲೋಹದಿಂದ ಇದು ಮಾಡೋರೆ, ಸ್ಟ್ಯಾಚು ಥರ ಮಾಡಿದ್ದಾರೆ. ಈಗ ಅಲ್ಲಿ ಹೋಗ್ತಾ ಇದೀವಿ, ಅಲ್ಲಿ ದರ್ಶನ ಮಾಡೋಕ್ಕೆ. ಸಕ್ಕತ್ತಾಗೈತೆ ಗೈಸ್ ಇದು ಮಾತ್ರ. ಹಿಂಗೆ ಸ್ಟೆಪ್ಪು ಇದು ವಿಷ್ಣುದು ಅವತಾರಗಳಿದ್ದಾವೆ. ಆ ಕಡೆ ಸೈಡು ಮತ್ತೆ ಈ ಕಡೆ ಸೈಡ್ 2 ಸೈಡು ಇದ್ದಾವೆ ವಿಷ್ಣು ಅವತಾರಗಳು. ಸಖತ್ ಹೈಟ್ ಇದೆ ಗೈಸ್ ಇದು ಸ್ಟ್ಯಾಚು ಮಾತ್ರ. ಇಲ್ಲಿ ಚಾಮುಂಡೇಶ್ವರಿ ವಿಗ್ರಹ ಕೆಳಗಡೆನೆ ಇಲ್ಲಿ ಒಂದು ಚಿಕ್ಕ ದೇವರಿದೆ ನೋಡಿ ಗೈಸ್. ಅದಕ್ಕೆ ಪೂಜೆ ಮಾಡ್ಕೊಡ್ತಾರೆ. ಇಲ್ಲಿ ಬಂದು ಪೂಜೆ ಮಾಡಿಸ್ಬೋದು. ತಿರ್ಗಿ ಬ್ಯಾಕ್ ಗ್ರೌಂಡಲ್ಲಿ ಸಕ್ಕತ್ತಾಗೈತೆ ಗೈಸ್, ಶಿಲೆ ಥರ. ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಕಾಣೋದೇ ಇಲ್ಲ ಗೈಸ್, ಅಷ್ಟು ಇದಾಗೈತೆ. ಪಂಚಲೋಹದಿಂದ ಮಾಡಿರೋದು. ಗೈಸ್, ನೀವು ಆ ಕಡೆಯಿಂದ ಬಂದರೆ ಲೆಫ್ಟ್ ಸೈಡ್ ಬಂದರೆ ದೇವರು ದರ್ಶನ ಮಾಡ್ಕೊಂಡು ಹಿಂಗೆ ಈ ಕಡೆ ಬರ್ಬೋದು. ತಿರ್ಗಿ ಇಲ್ಲಿ
ಎತ್ತುಗಳು ಇರುತ್ತೆ ದೇವಸ್ಥಾನದ್ದು ಅದು ನೋಡ್ಬೋದು. ಪ್ರಸಾದನೇ ನೀವು ಬಂದು ಆ ಕಡೆ ಈ ಕಡೆ ಹೋಗಿ ಈ ಕಡೆ ಲೆಫ್ಟ್ ರೈಟ್ ಸೈಡಲ್ಲಿ ಇದೆ ಗೈಸ್ ಅದು. ಗೈಸ್ ಗೌಡಗೆರೆ ಚಾಮುಂಡೇಶ್ವರಿದು ದರ್ಶನ ಎಲ್ಲ ಮಾಡ್ಕೊಂಡು ಇವಾಗ ಊರಿಗೆ ಹೋಗ್ತಾ ಇದ್ದೀವಿ. ಫುಲ್ಲು ಟಯರ್ಡ್ ಆಗ್ಬಿಟ್ಟಿದ್ದೀವಿ ಗೈಸ್. ಅದಕ್ಕೋಸ್ಕರ ಈಗ ಮನೆಗೆ ಹೋಗ್ಬಿಟ್ಟು ನೆಮ್ಮದಿಯಾಗಿ ಊಟ ಮಾಡಿ ಮಲಿಕೊಂಬಿಡ್ಬೇಕು ಗೈಸ್ ಅಷ್ಟೇ. ಹೆಂಗನಸ್ಸು ಟ್ರಿಪ್ ನಿನಗೆ? ನಾನೇನು ಕೇಳ್ಬೇಡ ಕಣಲೆ, ಕಟ್ ಮಾಡ, ರೇಖೆ ಬೇಜಾರಾಗುತ್ತೆ. ಬೇಜಾರಾಗ್ಬಿಟ್ಟಿದೆ ಅಂತೆ ಗೈಸ್ ನಾಗೇಶ್ ಅಣ್ಣಂಗೆ. ಫುಲ್ಲು ಗಾಡಿ ಓಡಿಸಿ ಒಂಥರ ತಲೆ ಗಿರ್ರ ಅಂತ ಐತಿ ಬಿಡುಗನು. ಮನೆಗೆ ಯಾವಾಗಪ್ಪ ಹೋಯ್ತೀವಿ ನಂಗೆ ಆಗ್ಬಿಟ್ಟೈತೆ. ಅದಕ್ಕೆ ನಾಗೇಶ್ ಅಣ್ಣ ಫುಲ್ಲು ಟಯರ್ಡಲ್ಲಿ ಅವರೆಲ್ಲ, ಅದಕ್ಕೆ ಡಿಪ್ರೆಷನ್ ಆಗ್ಬಿಟ್ಟವ್ರೆ. ಫೈನಲಿ ಮನೆಗೆ ಬಂದೆ. ನೋಡ್ರಿ ನಮ್ಮಮ್ಮ, ನಮ್ಮ ಅಪ್ಪ ಫುಲ್ಲು ಕೋಪ್ತಲ್ಲವ್ರೆ ಗಾಡಿಲಿ ಹೋಗಿದ್ದೀನಿ ಅಂತ. ಅವ ಗಾಡಿಲೇ ಹೋಗಿದ್ದಿತ್ತು. ಅದೇ ಆಮೇಲೆ ಇವಾಗ ಹೇಳ್ತಾಳ. ಬಾಯ್. ನಾಗೇಶ್ವರ ಮನೆಗೆ ಹೋಯ್ತವ್ರೆ. ಹುಷಾರಾಗಿ ಹೋಗ್ಬಿಟ್ ಬಾ. ಸೇಫ್ ರೈಡ್. ಫುಲ್ಲು ಹೋಗಿ ರೆಸ್ಟ್ ಮಾಡು. ಓಕೆ ನಾಳೆ ಸೆಕೆಂಡ್ ಶಿಫ್ಟಿಗೆ ಬಾ. ಹುಷಾರು ಹೋಗಿ ರೆಸ್ಟ್ ಮಾಡು. ಕಣ್ ಬಿಡ್ಕೊಂಡು ನೋಡ್ದ ಮೇಲೆ ಗಾಡಿನ. ಮ್ಯಾಪ್ ಹಾಕೊಂಡು ಗೊತ್ತಾಗಿಲ್ಲ ಅಂದ್ರೆ ಬಾಯ್. ಗಾಯ್ಸ್ ಈಗ ನಾಗೇಶ್ನ ಮನೆಗೆ ಕಳ್ಸ್ಕೊಟ್ಟು ಊಟ ಮಾಡಿ ಇವಾಗ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಫುಲ್ಲು ಟಯರ್ಡ್ ಆಗ್ಬಿಟ್ಟಿದ್ದೀನಿ. ಹಂಗೂ ಕೆಲ್ಸಕ್ಕೆ ಹೋಗ್ಬೇಕು ಒಂಥರ ಆಯ್ತೈತೆ. ಏನೂ ಮಾಡೋಕ್ಕಾಗಲ್ಲ ಗೈಸ್, ಮಿಡಲ್ ಕ್ಲಾಸು. ಕೆಲ್ಸಕ್ಕೆ ಹೋಗ್ಬೇಕು. ನಗ್ತಾ ಇರಿ, ನಗುತ್ತಾ ಇರಿ, ಖುಷಿಯಾಗಿರಿ. ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ಬೈ, ಟೇಕ್ ಕೇರ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹೂ